ಇದೊಂದು ಖಾಲಿ ಟ್ರಂಕು. ನನ್ನಂಥ DK ಅವರು 1000 ಜನ ನಿಂತೀವಿ ಅಂತ ಈಗಿನ ಮುಖ್ಯಮಂತ್ರಿಗಳು ಯಾರಿಗೆ ಹೇಳಬೇಕೋ ಅವರಿಗೆ ಹೇಳಿದ್ದಾರೆ. 1000 ಜನ ಆದರೂ ನಿಂತ್ಕೊಳ್ಳಿ, 10,000 ಜನ ಆದರೂ ನಿಂತ್ಕೊಳ್ಳಿ, ನಮಗೆ ಬೇಕಾಗಿರೋದು ಹೆಂಗಾದರೂ ನಿಂತ್ಕೊಳ್ಳಿ. ಯಾವ ಟ್ರಂಕ್ ಆದರೂ ಈ ಖಾಲಿ ಟ್ರಂಕ್ ಯಾಕೆ ಸುಪ್ರೀಂ ಕೋರ್ಟ್ ತೆಗೆದಿದೆ ಈ ಖಾಲಿ ಟ್ರಂಕನ್ನ? ಹಿಂಗೆ ಹೇಳಿದವರು ಏನೇ ಸಬ್ಮಿಷನ್ ಆಗಿದ್ರು ರಾಜ್ಯ ಸರ್ಕಾರದಿಂದ ನಮಗೆ ಇಲ್ಲಿಯ ಈ ರಾಜ್ಯದ SITಯ ತನಿಖೆ ಅಗತ್ಯ ಇರೋದಿಲ್ಲ. ಯಾಕೆಂದರೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಆ ಸಮಯದಲ್ಲಿ ಆ ವಿಶ್ವಾಸದಿಂದ ಖಾಲಿ ಟ್ರಂಕ್ ಅಂತ ಹೇಳಿರುವ ಸಾಧ್ಯತೆಗಳಿರ್ಬೋದೋ ಏನೋ. ನಮಗೆ ಬೇರೆ ರಾಜ್ಯದ SITಯೇ ರಚನೆ ಆಗಬೇಕು ಅಥವಾ ಸರ್ವೋಚ್ಚ ನ್ಯಾಯಾಲಯದ ಯಾರಾದರೂ ಒಬ್ಬರು ಗೌರವಾನ್ವಿತ ನ್ಯಾಯಾಧೀಶರ ನೇತೃತ್ವದಲ್ಲೇ ಈ ತನಿಖೆ ಆಗಬೇಕು. ಹೊರ ರಾಜ್ಯದ SIT ಅನ್ನು ರಚನೆ ಮಾಡಬೇಕಾಗ ಹಾಗಂತ ಹೇಳಿ ನಮ್ಮವರೆಲ್ಲ ಎಫಿಷಿಯನ್ಸಿ ಅಲ್ಲ ಅಂತ ಅಲ್ಲ, ನಮ್ಮ ಮುಖ್ಯಮಂತ್ರಿಗಳಿಗೆ ಘನತೆ ಹೆಚ್ಚಬೇಕು ಅಂತ ಹೇಳಿದ್ರೆ ಈಗಾಗಲೇ ಖಾಲಿ ಟ್ರಂಕ್ ಅಂತ ಹೇಳ್ಬಿಟ್ಟಿರೋದ್ರಿಂದ ಮತ್ತೆ ಖಾಲಿ ಟ್ರಂಕ್ ಮಾಡಿಬಿಟ್ರೆ ಕಷ್ಟ ಅಂತ ಅಷ್ಟೇ. ಇಲ್ಲಿ ವ್ಯಂಗ್ಯೋಕ್ತಿ ಇಲ್ಲ. ಮತ್ತೆ ಯಾಕೆ ಈ ಥರದ ಸಂಘರ್ಷಕ್ಕೊಳಗಾಗಬೇಕು ಅನ್ನುವಂಥದ್ದು ಭಾರಿ ಮುಖ್ಯವಾಗುತ್ತೆ. ಮತ್ತು ಕೆಲವರ ಬಗ್ಗೆ ನೇರ ಅಪಾದನೆಗಳಿದೆ. ಓಕೆ, ಅವರು ಆ ಘನತೆಯನ್ನು, ಆ ಚೇರಿನ ಘನತೆಯನ್ನು ತಗ್ಗಿಸ್ಬೇಕು ಅಂತ ಹೇಳಿದರೆ ಆ ಚೇರಿಗೆ ಅಥವಾ ಆ ಮೆಂಬರ್ಶಿಪ್ಪಿಗೆ ರಾಜೀನಾಮೆಯನ್ನು ಕೊಟ್ಟು ನನ್ನ ಮೇಲೆ ಈ ಥರದೊಂದು ಕಳಂಕ ಬಂದಿದೆ, ಆ ಕಳಂಕ ತೊಳೆಯುವವರೆಗೂ ನಾನು ಮುಂದುವರಿಯಲ್ಲ ಅಂತ ಹೇಳಬೇಕು. ಇಲ್ಲ ಅಂತ ಹೇಳಿದರೆ ಭಾಳಷ್ಟು ಕಷ್ಟ ಆಗತ್ತೆ ಈ ವಿಷಯದಲ್ಲಿ. ಮತ್ತೆ ತನಿಖೆ, ಮತ್ತೆ ಪವರ್ಡ್ ಪೀಪಲ್ಸು, ಮತ್ತೆ ಅನುಮಾನಗಳ ಸೃಷ್ಟಿ ಇಷ್ಟೇ ಆಗುವಂಥದ್ದು. ಅದು ಹಾಗೂ ಕೂಡ್ದು ಅನ್ನೋದಾದರೆ ಇದು ಅನುಮಾನವಾದಂತಹ ಸನ್ನಿವೇಶದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಈಗ DK ಅವರು ಪ್ರಮಾಣಿಕರನ್ನೇ ಗುರುತಿಸಿ ನೇಮಕ ಮಾಡಿದರೂ ಕೂಡ ಅವರು ಖಾಲಿ ಟ್ರಂಕು ಹೇಳಿರೋದ್ರಿಂದ ಆ ಖಾಲಿ ಟ್ರಂಕನ್ನೇ ಸುಪ್ರೀಂ ಕೋರ್ಟ್ ಓಪನ್ ಮಾಡಿ ಇಲ್ಲ ಏನೋ ಇರ್ಬೋದು ಹುಡುಕಿ ತಾಯಿಯೊಬ್ಬಳು ಎಷ್ಟೊಂದು ಬಾರಿ ರಿಪೀಟೆಡ್ ಆಗಿ ಬರ್ತಿದ್ದಾಳೆ ಅಂತ ಹೇಳಿದರೆ ಅಲ್ಲಿ ಏನೋ ಇದೆ ಅಂತ ಹೇಳುವಂಥದ್ದು ಮಾಡಿರೋದ್ರಿಂದ ಮತ್ತು ಇವರು ಕೂಡ ನಾವು ಒಪ್ಕೊಂಡು SITಯನ್ನು ರಚನೆ ಮಾಡ್ತೀನಿ ಅಂತಿರೋದ್ರಿಂದ ಅನುಮಾನಕ್ಕಾಸ್ಪದ ಕೊಡದ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಮಾನವೀಯತೆಯ ಮನಸ್ಥಿತಿಯಲ್ಲಿ, ಮಮಕಾರದ ಮನಸ್ಥಿತಿಯಲ್ಲಿ ನೋಡೋದಕ್ಕಿಂತಲೂ ಹೆಚ್ಚಾಗಿ ಕಾನೂನು ಬದ್ಧತೆಯನ್ನು ನೋಡಬೇಕಾಗತ್ತೆ. ನಮಗೆ ಬೇಕಾಗಿರೋದು ಕಾನೂನು ಬದ್ಧತೆ. ಈ ಅತ್ಯಾಚಾರವನ್ನು ಘಟಿಸಿದ ವ್ಯಕ್ತಿ ಅಥವಾ ಮಾಡಿದ ವ್ಯಕ್ತಿ ಅದು ಒಬ್ಬರಲ್ಲ 4-5 ಜನ ಇರಬಹುದು ಅಂತ ಹೇಳ್ತಾ ಇದ್ದೇವೆ. ಆ 4-5 ಜನ ಯಾರು ಮತ್ತು ಯಾಕಾಗಿ, ಯಾವ ವಿಚಾರಕ್ಕೆ ಇವರು ಹೊತ್ಕೊಂಡು ಹೋಗಿ ಆ ಥರ ಮಾಡಿದ್ದಾರೆ ಅನ್ನೋದು ನಮಗೆ ಬೇಕಾದಂಥ ತತ್ವ ಮತ್ತು ಮಾಹಿತಿ. ಮತ್ತು ಸಾಕ್ಷಿಗಳು ಅಂತ ಗುರುತಿಸಲ್ಪಟ್ಟಂಥವ್ರು ಹೊತ್ಕೊಂಡು ಹೋದಂಥವ್ರು ಈಗಾಗಲೇ ಮಳ್ಳರಾಗಿದ್ದಾರೆ. ಯಾಕೆ ಮಳ್ಳರಾಗಿದ್ದಾರೆ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಅದೇ ರೀತಿಯಾಗಿ ನಾರಾಯಣ ಸಾಫಲ್ಯ, ಯಮುಲಾ ಸಾಫಲ್ಯವೂ ಕೂಡ ಅದೇ ವಾತಾವರಣದಲ್ಲಿ ಇಲ್ಲದಾಗಿರೋದ್ರಿಂದ ಅವರ ನ್ಯಾಯವನ್ನು ಬದುಕುಳಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೆ. ಆ ಕಾರಣದಿಂದ ಮಾಡಬೇಕು. ಯಾಕೆ ಕುಮಾರಸ್ವಾಮಿಯವರು ಏನು ಜಡ್ಜ್ಮೆಂಟ್ ಪಾಸ್ ಮಾಡಿದ್ದಾರೆ, CBI ಅವರು ಬಲವಂತವಾಗಿ ಸಿಕ್ಕಿ ಹಾಕಿಸಲಾಗಿದೆ ಯಾರನ್ನ? ಸಂತೋಷ್ ರಾವ್ ಅವ್ರನ್ನ ಏನು ಬಲವಂತವಾಗಿ ಸಿಕ್ಕಿ ಹಾಕಿಸಲಾಗಿದೆ. ಆ ಕೂದಲುಗಳೇ ಎಲ್ಲವೂ ಅವು ಡಿಸ್ಟ್ರಾಯ್ ಆದರೆ CBI ಆಫೀಸರ್ನು ಒಳಗಡೆ ಹಾಕಬೇಕು. CID ಅವರು ಏನು ಎನ್ಕ್ವೈರಿ ಮಾಡಿ ಅವ್ರನ್ನೂ ಜೈಲಿಗೆ ಹಾಕಬೇಕು. ಯಾರೆಲ್ಲ ವೈದ್ಯರಿದ್ದಾರೆ ತಪ್ಪು ವರದಿ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ನ್ಯಾಯ ಹಾಕೊಳ್ಳದ ಹಾಗೆ ಜೀವಂತವಾಗಿ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಅವ್ರನ್ನ ಯಾರು ಕಗ್ಗೊಲೆ ಮಾಡದ ಹಾಗೆ ಅವೆಲ್ಲ ಪ್ರಮುಖ ಸಾಕ್ಷಿಗಳಾಗ್ತವೆ. ಯಾಕೆ ಅಂತ ಹೇಳಿದರೆ ಬೇರೆ ಒಂದು ರಾಜ್ಯದ ಬೇರೆ ಒಂದು CBI ತನಿಖೆಯೋ ಬಂದರೆ ಆಗ್ಬೋದಾದಂಥ ಪರಿಣಾಮವನ್ನು ನಾವು ಗುರುತಿಸ್ಬೋದಾಗಿದೆ. ಮಣ್ಣನ್ನು ಮಿಕ್ಸ್ ಮಾಡಿ ಕಳಿಸಿದಂಥವನು ಸ್ಯಾಂಪಲ್ನ ವಾಚಿನ ರೀತಿಯ ರೌಂಡ್ ಶೇಪಿನ ಮಾರ್ಕ್ ಬಿದ್ದಂತಹ ಪ್ರಕರಣ ಆಗಿರ್ಬೋದು, ಮತ್ತು ಬಲವಂತವಾಗಿ ಆ ಪಂಚೆಯನ್ನು ತಂದು ಕೊಟ್ಟವನೇ ಯಾರು? 7 ಕೂದಲನ್ನು ಟೆಸ್ಟ್ ಮಾಡಿದಾಗ ಮಾಸಿವ್ ರೇಪ್ ಅಂತ ಆಗೋದಿಲ್ವಾ? ಅದನ್ನೆಲ್ಲ ಮಾಡಿದವ್ರು ಯಾರು? ಆಹಾರ ತಂದು ಕೊಟ್ಟವನೇ ಯಾರು? ಉಪವಾಸ ಇದ್ದಾಗ ಆ ಪ್ರಶ್ನೆಗಳು ಉದ್ಭವಿಸ್ತದೆ. ಯಾವ ಹೋಟೆಲಲ್ಲಿ ಆ ರೀತಿಯ ಆಹಾರ ರೆಡಿ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಅವನು ಸಂಬಂಧಿಕನೇ ಆಗಿರ್ಬೋದು ಅಥವಾ ಮತ್ತೊಬ್ಬನೇ ಆಗಿರ್ಬೋದು. ಯಾರು ಈ ಕೃತ್ಯವನ್ನು ಘಟಿಸಿದ್ದಾರೆ,
ಈ ಘಟಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ, ಅವ್ರನ್ನಂತೂ ಸುಮ್ಮನೆ ಬಿಡಲೇಬಾರದು. 100 ಜನ ನಿರಪರಾಧಿಗಳಿಗೆ ಬಿಟ್ಬಿಟ್ರು ಒಬ್ಬ ಅಪರಾಧಿ ತಪ್ಪಿಸ್ಕೋಬಾರ್ದು ಅನ್ನೋದೊಂದು ನಿಯಮ. ಆ ಒಂದು ಅಪರಾಧಿಯನ್ನು ನಾವು ಪತ್ತೆ ಮಾಡಲೇಬೇಕು. ಕೊಳಕರಲ್ಲಿ ಕೊಳಕರಾಗಿರುವಂತಹ ಆ ಯಾರು ಕಣ್ಣು ಕಾಣದಂತಹ ಅಂಶದಲ್ಲಿ ಔತಿಟ್ಕೊಂಡಿದ್ದಾರೆ ಅವರ ಮಖವಾಡವನ್ನು ಬಯಲಿಗೆಳಿಬೇಕು. ಇಲ್ಲ ಅಂತ ಹೇಳಿದರೆ ನ್ಯಾಯಕ್ಕೆ, ತನಿಖೆಗೆ, ನಮ್ಮ ಸಾರ್ವಜನಿಕ ಹಣ ಪೋಲಾಗದ ರೀತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇದನ್ನು ಗಮನಿಸಬೇಕು. ಇವ್ರು ಏನೇ ಅಫಿಡವಿಟ್ ಹಾಕಿದ್ರೂ ಕೂಡ ಖಾಲಿ ಟ್ರಂಕಿನ ಕಥೆಯೇ ಮುಂದೆ ಬರುತ್ತೆ. ಖಾಲಿ ಟ್ರಂಕ್, ಖಾಲಿ ಟ್ರಂಕ್, ಖಾಲಿ ಟ್ರಂಕ್. ಅತ್ಯಾಚಾರ ಆಗಿರೋದು ಖಾಲಿ ಟ್ರಂಕ್. ಆ ಖಾಲಿ ಟ್ರಂಕಿಂದಲೇ ಎಷ್ಟೆಷ್ಟು ಬೊಕ್ಕಸಕ್ಕೆ ಬರಬೇಕೋ ಅಷ್ಟಷ್ಟು ಬೊಕ್ಕಸಕ್ಕೆ ಬಂದಿದೆ. ಏನು ಅಕ್ಷಯ ಪಾತ್ರೆ ನೋಡಿ, ಇದೇ ಹೇಳುವಂಥದ್ದು. ಇದು ಹೊಟ್ಟೆ ಉರಿಯ ಸಂಕಟದಿಂದ ಹೇಳುವಂಥದ್ದು, ಹೆಣ್ಣು ಮಕ್ಕಳಿಗಾದ ಅನ್ಯಾಯದ ಬಗ್ಗೆ ಹೇಳುವಂಥದ್ದು, ವಿಚಾರದಿಂದ ಹೇಳುವಂಥದ್ದು. ಎಲ್ಲಿಯೂ ನಾವು ದುಡುಕಬಾರ್ದು, ದುಡುಕಿ ಹೇಳಿಕೆಗಳನ್ನೂ ಕೊಡಬಾರ್ದು, ಗುರ್ತಿಸ್ಕೋಬಾರ್ದು. ಆರೋಪಿದಾರನ ಹತ್ರ ಗುರ್ತಿಸ್ಕೊಳ್ಳುವ ಸರ್ಕಾರ ಅದೇ ಹೋಗಿ ಸಬ್ಮಿಷನ್ ಮಾಡಿ ನಾನು ತನಿಖೆ ಮಾಡ್ತೀನಿ ಅಂದರೆ ಹೆಂಗೆ ಸಾಧ್ಯ ಇದು? ಅವಳು ಆರೋಪಿಸ್ತಿದ್ದಾಳೆ. ಕುಸುಮಾವತಿಯ ಅಪ್ಪ, ಕುಸುಮಾವತಿಯ ತಂದೆ, ಹೆಣ್ಣು ಮಕ್ಕಳು, ಮಗ, ಅದಲ್ಲದೆ ಅವರ ಬೆಂಬಲಿಗರಾದ ತಿಮ್ರೋಡಿಯವರು, ಇನ್ನೆಲ್ಲರೂ ಕೂಡ ಒಬ್ಬ ವ್ಯಕ್ತಿಯನ್ನು ಬೆರಳು ಮಾಡಿ ತೋರಿಸ್ತಿರುವಾಗ ಇವರು ಅವರ ಪರವಾಗಿ ನಿಂತು ಇದೆಲ್ಲ ಖಾಲಿ ಟ್ರಂಕ್ ಬಿಡ್ರಿ ಅಂತ ಅಂದ್ಬಿಟ್ರೆ ಈ ಖಾಲಿ ಟ್ರಂಕ್ಗಳು ನಾವೇನಾಗಬೇಕು? ಅದನ್ನು ಪುನರ್ವಿಮರ್ಶೆ ಮಾಡಬೇಕು. ಗೌರವಾನ್ವಿತರು ಪುನರ್ವಿಮರ್ಶೆ ಮಾಡಿ ಆಯಿತು, ವಿಶೇಷವಾದ ತನಿಖೆಯನ್ನು ಗೌರವಾನ್ವಿತ ನ್ಯಾಯಾಧೀಶರ ಮೂಲಕವೇ ನಡೆಸೋಣ ಅಂತ ಅನ್ನುವಂಥ ಮಾತನ್ನು ಹೇಳಿದರೆ ಅವರ ಘನತೆ ಹೆಚ್ಚುತ್ತೆ. ಹಾಗೆಯೇ ಯಾರು ಏನು ಪೀಠದ ಮೇಲಿದ್ದಾರೆ, ಯಾರು ಧರ್ಮ ಸಂಸ್ಥಾಪನೆ ಮಾಡಿದ್ದಾರೆ, ಅವರು ಕೂಡ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಮೇಲೆ ತನಿಖೆ ನಡೀಲಿ ಆಮೇಲೆ ಬರ್ತೀನಿ ಅನ್ನುವಂಥ ಮಾತುಗಳನ್ನ ಆಡಬೇಕು. ಇಲ್ಲ ಅಂತ ಹೇಳಿದರೆ ಮೋಸ ಮತ್ತೆ ನಮ್ಮ ಮುಂದೆ ಇರುತ್ತೆ. ಸೊಸೈಟಿಯ ರಚನೆಯಿಂದ ಆದಂಥ ವಿಚಾರ. ನಮ್ಮ ಮುಖ್ಯಮಂತ್ರಿಗಳೇ ತಮ್ಮ ಅಂಗಿಯನ್ನು ಬಿಚ್ಚಿ ಟವಲ್ ಹೊತ್ಕೊಂಡು ಹೋಗಿ ಕೂತಂಥ ಜಾಗ ಅವನ್ನ ಆರೋಪಿ ಸ್ಥಾನದಲ್ಲಿ ನೋಡ್ತಿರುವ ಸಂದರ್ಭದಲ್ಲಿ ಇದು ಸೂಚ್ಯ ಕೂಡ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಬೇರೆ ರೀತಿ ಆಲೋಚಿಸುವುದು ಭಾರಿ ಮುಖ್ಯ. ಅದರ್ವೈಸ್ ಕಷ್ಟ ಆಗತ್ತೆ. ಇದು ನಡವಳಿಕೆಯ ಕಷ್ಟ ಆಗುತ್ತೆ, ಕಾನೂನಾತ್ಮಕವೂ ಕಷ್ಟ ಆಗುತ್ತೆ, ಮತ್ತು ಇವರು ಮುಚ್ಚಿಡ್ತಾರೆ ಅಂತ ಅನ್ನೋದು ಆಗ್ಬಿಡುತ್ತೆ. ಅವನು ನಿರಪರಾಧಿ ಆಗಲಿ ಅಪರಾಧಿ ಆಗಲಿ ಏನೇ ಆಗಿ ಬರಲಿ, ಆದರೆ ಜನಮಾನಸದ ಆಳದಲ್ಲಿ ಇವರೆಲ್ಲ ಸೇರಿ ಖಾಲಿ ಟ್ರಂಕ್ ಹೊಂದಿದ್ರು, ಆ ಕಾರಣದಿಂದ ಹಿಂಗಾಯಿತು ಅನ್ನುವಂಥ ಮಾತುಗಳು ಆಗಬಾರ್ದು. ಸೌಜನ್ಯದ ಹೋರಾಟದಲ್ಲಿ